ನಮಸ್ಕಾರ. ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ನಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ 30 ಪ್ರಶ್ನೆಗಳನ್ನು ಸರಳ ಉತ್ತರಗಳ ಜೊತೆಗೆ ನೀಡಲಾಗಿದೆ. ಇಲ್ಲಿ ಯಾವುದೇ ರೀತಿ ವಿವರಣೆ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇದು ಫಾಸ್ಟ್ ರಿವಿಷನ್ಗೆ ಅನುಕೂಲಕರವಾಗಲಿ ಅನ್ನೋ ಉದ್ದೇಶಕ್ಕೆ. ನಾಳೆ ಪರೀಕ್ಷೆ ಇದೆ ಅಂತಂದಾಗ ಅದರ ಹಿಂದಿನ ದಿವಸ ಪಟ 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 ಗ್ಲಾನ್ಸ್ ಮಾಡಲಿಕ್ಕೆ ಈ ಒಂದು ಎಪಿಸೋಡನ್ನು ಮಾಡಿದ್ದೀವಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ನಾಗರಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಯಾವ ಪರಿಚ್ಛೇದದ ಅಡಿ ಸಾಮಾಜಿಕ ನೀತಿಯನ್ನು ಪಾಲಿಸಬೇಕು? ಪರಿಚ್ಛೇದ 38. ನಾಗರಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಪರಿಚ್ಛೇದ 38ರ ಅಡಿ ಸಾಮಾಜಿಕ ನೀತಿಯನ್ನು ಪಾಲಿಸಬೇಕಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 39 ಉಪವಿಧಿ ಸಿ ಪರಿಚ್ಛೇದವು ಒಳಗೊಂಡಿರುವುದು ಸಂಪತ್ತು ಕೆಲವರಿಗಷ್ಟೇ ಸೇರುವುದನ್ನು ನಿಯಂತ್ರಿಸುವುದು. ಇದು ಸಂವಿಧಾನದ 39 ಸಿ ಪರಿಚ್ಛೇದದ ಅಡಿ ಬರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. 86ನೇ ಸಂವಿಧಾನದ ತಿದ್ದುಪಡಿಯು ಏನನ್ನು ನೀಡುತ್ತದೆ? ಮಕ್ಕಳ ಶಿಕ್ಷಣ. 86ನೇ ಸಂವಿಧಾನದ ತಿದ್ದುಪಡಿ ಮಕ್ಕಳ ಶಿಕ್ಷಣವನ್ನ ನೀಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ನಿರ್ಧರಿಸಿರುವ ಮೂಲಭೂತ ಕರ್ತವ್ಯಗಳು ಎಷ್ಟು? 11. ಸಂವಿಧಾನ 11 ಮೂಲಭೂತ ಕರ್ತವ್ಯಗಳನ್ನ ನಿರ್ಧರಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೀಸಲಾತಿಗಳು 50%ಕ್ಕಿಂತ ಹೆಚ್ಚು ಇರಬಾರದು ಎಂದು ಅಭಿಪ್ರಾಯಪಟ್ಟಿದೆ? ಇಂದಿರಾ ಸಹಾನಿ ಪ್ರಕರಣ. ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 50%ಕ್ಕಿಂತ ಹೆಚ್ಚು ಮೀಸಲಾತಿ ಇರಬಾರದು ಎಂದು ಅಭಿಪ್ರಾಯಪಟ್ಟಿದೆ. 4 ಈಸ್ ದಿ ರೈಟ್ ಆನ್ಸರ್. 12ನೇ ಪರಿಚ್ಛೇದದ ಅಡಿಯಲ್ಲಿ ರಾಜ್ಯದ ವ್ಯಾಪ್ತಿಗೆ ಒಳಪಡದಿರುವುದು ಯಾವುದು? ನ್ಯಾಯಾಲಯಗಳು. 12ನೇ ಪರಿಚ್ಛೇದದ ಅಡಿಯಲ್ಲಿ ನ್ಯಾಯಾಲಯಗಳು ರಾಜ್ಯದ ವ್ಯಾಪ್ತಿಗೆ ಒಳಪಡುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಬಿಕಾಜಿ ವರ್ಸಸ್ ಮಧ್ಯಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ವಿವರಿಸಿದ ಸಿದ್ಧಾಂತ? ಕಾಂಪ್ರಹೆನ್ಷನ್ ಥಿಯರಿ. ಬಿಕಾಜಿ ವರ್ಸಸ್ ಮಧ್ಯಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕಾಂಪ್ರಹೆನ್ಷನ್ ಥಿಯರಿಯನ್ನ ವಿವರಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ಪಂಚಾಯತ್ ಕ್ಷೇತ್ರವನ್ನು ವಿವರಿಸುವುದು? ಪರಿಚ್ಛೇದ 243 ಬಿ. ಪಂಚಾಯತ್ ಕ್ಷೇತ್ರವನ್ನ ಪರಿಚ್ಛೇದ 243 ಬಿ ವಿವರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಪರಿಚ್ಛೇದ 243 ಜಿ ಪಂಚಾಯಿತಿಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಲ್ಪಿಸುತ್ತದೆ? ಅಧಿಕಾರದ ನಿರ್ವಹಣೆ. ಪರಿಚ್ಛೇದ 243 ಜಿ ಪಂಚಾಯಿತಿಗಳಿಗೆ ಅಧಿಕಾರದ ನಿರ್ವಹಣೆಯನ್ನ ಕಲ್ಪಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನಕ್ಕೆ 74ನೇ ತಿದ್ದುಪಡಿ ಮಾಡಿದ ವರ್ಷ? 1992. 1992ರಲ್ಲಿ ಸಂವಿಧಾನಕ್ಕೆ 74ನೇ ತಿದ್ದುಪಡಿಯನ್ನ ಮಾಡಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 12ನೇ ಶೆಡ್ಯೂಲ್ ಅನ್ನು ಈ ಕೆಳಗಿನ ಯಾವುದರ ಮೂಲಕ ಸೇರ್ಪಡಿಸಲಾಗಿದೆ? 74ನೇ ತಿದ್ದುಪಡಿ. ಸಂವಿಧಾನದ 12ನೇ ಶೆಡ್ಯೂಲ್ ಅನ್ನು 74ನೇ ತಿದ್ದುಪಡಿಯ ಮೂಲಕ ಸೇರ್ಪಡಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 11ನೇ ಶೆಡ್ಯೂಲ್ನಲ್ಲಿ ಉಲ್ಲೇಖಿಸಲಾದ ಅಂಶಗಳು? 29. 11ನೇ ಶೆಡ್ಯೂಲ್ನಲ್ಲಿ 29 ಅಂಶಗಳನ್ನ ಉಲ್ಲೇಖಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಸ್ಥಳೀಯ ಸ್ವಯಂ ಸಂಸ್ಥೆಗಳ ಸ್ಥಾಪನೆ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಯಾವ ಪಟ್ಟಿ ಅಡಿ ಬರುತ್ತದೆ? ಪಟ್ಟಿ 2. 2ನೇ ಪಟ್ಟಿ ಅಡಿ ಸ್ಥಳೀಯ ಸ್ವಯಂ ಸಂಸ್ಥೆಗಳ ಸ್ಥಾಪನೆ ಬರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು? ರಾಜಸ್ಥಾನ. 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ರಾಜಸ್ಥಾನದಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಗ್ರಾಮ ಪಂಚಾಯತ್ಗಳ ಸ್ಥಾಪನೆಯನ್ನು ವಿವರಿಸುವುದು? ಆರ್ಟಿಕಲ್ 40. ಆರ್ಟಿಕಲ್ 40 ಗ್ರಾಮ ಪಂಚಾಯತ್ಗಳ ಸ್ಥಾಪನೆಯನ್ನು ವಿವರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್.
ಯಾವ ಪರಿಚ್ಛೇದದಡಿ ಪ್ರಧಾನಮಂತ್ರಿಯು ತನ್ನ ಮಂತ್ರಿಮಂಡಲದ ಜೊತೆ ಸೇರಿ ರಾಷ್ಟ್ರಪತಿಗೆ ಸಲಹೆ ನೀಡಬಹುದು? ಪರಿಚ್ಛೇದ 74. ಪರಿಚ್ಛೇದ 74ರ ಅಡಿ ಪ್ರಧಾನಮಂತ್ರಿ ತನ್ನ ಮಂತ್ರಿಮಂಡಲದ ಜೊತೆ ಸೇರಿ ರಾಷ್ಟ್ರಪತಿಗೆ ಸಲಹೆ ನೀಡಬಹುದಾಗಿದೆ. 4 is the right answer. ಸಂವಿಧಾನದ 76ನೇ ಪರಿಚ್ಛೇದವು ಕೆಳಗಿನ ಯಾರ ನೇಮಕಕ್ಕೆ ಅವಕಾಶ ಕಲ್ಪಿಸುತ್ತದೆ? ಭಾರತದ ಅಟಾರ್ನಿ ಜನರಲ್. ಸಂವಿಧಾನದ 76ನೇ ಪರಿಚ್ಛೇದವು ಭಾರತದ ಅಟಾರ್ನಿ ಜನರಲ್ ಅವರ ನೇಮಕಕ್ಕೆ ಅವಕಾಶ ಕಲ್ಪಿಸುತ್ತದೆ. 3 is the right answer. ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಪ್ರಕಾರ ನೈಜ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ? ರಾಷ್ಟ್ರಪತಿ. ಸಂವಿಧಾನದ ಪ್ರಕಾರ ನೈಜ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. 2 is the right answer. ಯಾವ ಪರಿಚ್ಛೇದದಡಿ ಹಣಕಾಸು ಮಸೂದೆಗಳನ್ನು ಅಂಗೀಕರಿಸಲಾಗುತ್ತದೆ? ಆರ್ಟಿಕಲ್ 109. ಪರಿಚ್ಛೇದ 180ರ ಅಡಿಯಲ್ಲಿ ಹಣಕಾಸು ಮಸೂದೆಗಳನ್ನು ಅಂಗೀಕರಿಸಲಾಗುವುದು. 1 is the right answer. ಪರಿಚ್ಛೇದ 105 ಅಂದ್ರೆ ಆರ್ಟಿಕಲ್ 105 ಯಾರ ಅಧಿಕಾರ ಮತ್ತು ಶೇಷಾಧಿಕಾರ ಅಂದ್ರೆ ಸವಲತ್ತುಗಳಿಗೆ ಸಂಬಂಧಿಸಿದೆ? ಸಂಸದರು. ಪರಿಚ್ಛೇದ 105 ಸಂಸದರ ಅಧಿಕಾರ ಮತ್ತು ಶೇಷಾಧಿಕಾರಿಗಳಿಗೆ ಸಂಬಂಧಿಸಿದೆ. 3 is the right answer. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು ಎಷ್ಟು? 65 ವರ್ಷ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು 65 ವರ್ಷಗಳು. 4 is the right answer. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಸದಸ್ಯರಾಗಿ ಸ್ಪರ್ಧಿಸಲು ಅಗತ್ಯ ಕನಿಷ್ಠ ವಯಸ್ಸು ಎಷ್ಟು? 30 ವರ್ಷ. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. 2 is the right answer. ಸುಪ್ರೀಂ ಕೋರ್ಟ್ಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಧಿಕಾರವನ್ನು ಕಲ್ಪಿಸುವ ಪರಿಚ್ಛೇದ ಯಾವುದು? ಪರಿಚ್ಛೇದ 131. ಸುಪ್ರೀಂ ಕೋರ್ಟ್ಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಧಿಕಾರವನ್ನ ಆರ್ಟಿಕಲ್ 131 ಕಲ್ಪಿಸುತ್ತದೆ. 1 is the right answer. ಪರಿಚ್ಛೇದ 136 ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿರುವ ಅಧಿಕಾರ ಏನು? ಲೀವ್ ಅಪೀಲ್ ಮಾಡುವುದು ಪರಿಚ್ಛೇದ 136ರ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿರುವ ಅಧಿಕಾರವಾಗಿದೆ. 3 is the right answer. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮರು ವಿಚಾರಣೆಗೆ ಸಂಬಂಧಿಸಿದಂತೆ ಸರ್ಕಾರಿಯ ಆಯೋಗವನ್ನ ರಚಿಸಿದ ವರ್ಷ 1983. 1983ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮರು ವಿಚಾರಣೆಗೆ ಸರ್ಕಾರಿಯ ಆಯೋಗವನ್ನ ರಚಿಸಲಾಯಿತು. 1 is the right answer. ಯಾರ ಲಿಖಿತ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿಸುತ್ತಾರೆ? ಕೇಂದ್ರ ಕ್ಯಾಬಿನೆಟ್. ಕೇಂದ್ರ ಕ್ಯಾಬಿನೆಟ್ನ ಲಿಖಿತ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿಸುತ್ತಾರೆ. 2 is the right answer. ಭಾರತ ಸಂವಿಧಾನ 1950ರ ಹಿಂದೆ ಭಾರತದಲ್ಲಿದ್ದ ಕಾಯ್ದೆ ಯಾವುದು? ಭಾರತ ಸರ್ಕಾರ ಕಾಯ್ದೆ 1935. ಭಾರತ ಸಂವಿಧಾನ 1950ರ ಹಿಂದೆ ಭಾರತದಲ್ಲಿದ್ದ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ 1935. 1 is the right answer. ಸಂವಿಧಾನದಲ್ಲಿರುವ ಪೀಠಿಕೆಯು ಸೂಚಿಸಿರುವುದು? ಸಂವಿಧಾನವು ಯಾವುದನ್ನ ಆಧರಿಸಿದೆ ಎಂಬುದನ್ನ ಈ ಪೀಠಿಕೆ ಸೂಚಿಸಿದೆ. 1 is the right answer. ಪೀಠಿಕೆಯಲ್ಲಿ ಸ್ವಾತಂತ್ರ್ಯ ಸಮಾನತೆಯ ಜೊತೆಗೆ ಇರುವ ಬಹುಮುಖ್ಯ 3ನೇ ಅಂಶವೆಂದರೆ ಭ್ರಾತೃತ್ವ. ಪೀಠಿಕೆಯಲ್ಲಿ ಸ್ವಾತಂತ್ರ್ಯ ಸಮಾನತೆಯ ಜೊತೆಗೆ ಭ್ರಾತೃತ್ವ ಸೇರಿದೆ. 2 is the right answer. ಸಂವಿಧಾನದ ಪೀಠಿಕೆಯ ಮೂಲಕ ಭಾರತವು ಇತರ ದೇಶಗಳಿಗೆ ಗುಲಾಮವಲ್ಲ ಎಂದು ಸೂಚಿಸುವ ಪದ ಸಾರ್ವಭೌಮ ರಾಷ್ಟ್ರ. 4 is the right answer. ಸಮಾನ ಸಮಾಜ ಡ್ಯಾಶ್ ನ್ಯಾಯವನ್ನ ಸೂಚಿಸುತ್ತದೆ. ಸಮಾನ ನ್ಯಾಯವನ್ನ ಸೂಚಿಸುತ್ತದೆ. ಸಮಾನ ಸಮಾಜ ಸಮಾನ ನ್ಯಾಯವನ್ನ ಸೂಚಿಸುತ್ತದೆ. 4 is the right answer. 2005ರ ಅಕ್ಟೋಬರ್ 12ರಿಂದ ದೇಶಾದ್ಯಂತ ಜಾರಿಗೆ ಬಂದ ಮಾಹಿತಿ ಹಕ್ಕನ್ನು ಯಾವ ಅನುಚ್ಛೇದದ ಕೆಳಗೆ ಸೇರಿಸಲಾಗಿದೆ? 19ನೇ ಅನುಚ್ಛೇದ. 2005 ಅಕ್ಟೋಬರ್ 12ರಿಂದ
ಜಾರಿಗೆ ಬಂದಂತಹ ಮಾಹಿತಿ ಹಕ್ಕನ್ನು 19ನೇ ಅನುಚ್ಛೇದದ ಕೆಳಗೆ ಸೇರಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡ್. ಅಲಿಖಿತ ಸಂವಿಧಾನಕ್ಕೆ ಇಂಗ್ಲೆಂಡ್ ಒಂದು ಉತ್ತಮ ಉದಾಹರಣೆಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗಳು ಕೆಳಗಿನ ಯಾವ ಸ್ಥಾನಕ್ಕೆ ಆಯ್ಕೆಯಾಗುವ ಅರ್ಹತೆಗಳನ್ನು ಹೊಂದಿರಬೇಕು? ರಾಜ್ಯಸಭೆಗೆ. ಭಾರತ ಸಂವಿಧಾನ ಪ್ರಕಾರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸ್ಥಾನಕ್ಕೆ ಆಯ್ಕೆಯಾಗುವ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಗಳ ನಡುವೆ ತೆರಿಗೆಗಳನ್ನು ಹಂಚುವ ಅಧಿಕಾರ ಸಂವಿಧಾನಾತ್ಮಕವಾಗಿ ಯಾರಿಗೆ ಇದೆ? ಹಣಕಾಸು ಆಯೋಗ. ರಾಜ್ಯಗಳ ನಡುವೆ ತೆರಿಗೆಗಳನ್ನು ಹಂಚುವ ಅಧಿಕಾರ ಹಣಕಾಸು ಆಯೋಗಕ್ಕಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನಿಕ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಎಡೆ ಮಾಡಿಕೊಡುತ್ತದೆ? ರಾಷ್ಟ್ರಪತಿ ಆಡಳಿತ ಅಥವಾ ರಾಜ್ಯಪಾಲರ ಆಡಳಿತ. ಸಂವಿಧಾನಿಕ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಡಳಿತ ಅಥವಾ ರಾಜ್ಯಪಾಲರ ಆಡಳಿತಕ್ಕೆ ಎಡೆ ಮಾಡಿಕೊಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಯಾವಾಗ ಕರ್ನಾಟಕದಲ್ಲಿ ಲೋಕಾಯುಕ್ತ ಅಧಿನಿಯಮ ಜಾರಿಗೆ ಬಂದಿತು? 1986. 1986ರಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಅಧಿನಿಯಮ ಜಾರಿಗೆ ಬಂತು. 1 ಈಸ್ ದಿ ರೈಟ್ ಆನ್ಸರ್. ಮುಖ್ಯ ಚುನಾವಣಾಧಿಕಾರಿಯನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಮುಖ್ಯ ಚುನಾವಣಾಧಿಕಾರಿಯನ್ನು ರಾಷ್ಟ್ರಪತಿಗಳು ನೇಮಿಸುವರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ CAG ಅವರ ವೇತನ, ಭತ್ಯೆ ಮತ್ತು ಪಿಂಚಣಿಗಳ ಪಾವತಿಯು ಭಾರತದ ಸಂಚಿತ ನಿಧಿಯಿಂದ ಪಾವತಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್.